ಅಯ್ಯೋ, ನನಗೆ ಕಾನ್ಫಿಡೆನ್ಸೇ ಇಲ್ಲಪ್ಪ. ನನ್ಗೆ ಹೊರಗಡೆ ಪಬ್ಲಿಕ್ಕಲ್ಲಿ ಮಾತಾಡೋಕ್ಕೆ ತುಂಬ ಭಯ ಆಗತ್ತೆ. ನಾನು ಆಫೀಸಲ್ಲಿ ಕೆಲಸ ಮಾಡುವಾಗ ತುಂಬ ಭಯ ಆಗತ್ತೆ. ಯಾರೇನಾದ್ರು ಅನ್ಕೊಂಡ್ಬಿಟ್ರೆ ನಾನು ಹೆಂಗೆ ಎಲ್ಲರ ಮುಂದೆ ಮಾತಾಡೋದು, ಏನಾದ್ರು ಮಿಸ್ಟೇಕ್ ಮಾಡಿಬಿಟ್ರೆ ಎಲ್ಲ ನಕ್ಬಿಡ್ತಾರಲ್ವಾ. ಅಯ್ಯೋ, ಹೇಗಪ್ಪ ಮಾಡೋದು, ನಂಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹೀಗೆಲ್ಲ ನೀವು ಅನ್ಕೊಳ್ತಾ ಇದ್ದೀರಾ? ಕಾನ್ಫಿಡೆನ್ಸ್ ಇಲ್ಲ, ನನ್ ಪಬ್ಲಿಕ್ ಅಲ್ಲಿ ನನ್ಗೆ ಮಾತಾಡಕ್ಕಾಗಲ್ಲ, ನನ್ನ ಆಫೀಸಲ್ಲಿ ನಾನು ಪ್ರೆಸೆಂಟೇಶನ್ ಕೊಡಕ್ಕಾಗಲ್ಲ, ನನ್ನ ಇಂಟರ್ವ್ಯೂನಲ್ಲಿ ನಾನು ಹೆಂಗ್ ಫೇಸ್ ಮಾಡೋದು ಗೊತ್ತಾಗಲ್ಲ, ನನ್ನ ಎಕ್ಸಾಮ್ ಹೆಂಗ್ ಫೇಸ್ ಮಾಡೋದು ಗೊತ್ತಾಗಲ್ಲ, ನನ್ಗೆ ಯಾರಾದ್ರೂ ಬಂದ್ರೆ ಅವ್ರ ಮುಂದೆ ಮಾತಾಡಕ್ಕೆ ನನ್ಗೆ ಭಯ ಆಗತ್ತೆ. ಸೊ ಹೀಗೆಲ್ಲ ಅನ್ಕೊಳ್ತಾ ಇದ್ದೀರಾ ನೀವು? ಸೊ ನನ್ನ ಹತ್ರ ಸೊಲ್ಯೂಷನ್ ಇದೆ ಅದಕ್ಕೆ. ಸೊ ಏನ್ ಪ್ರಾಬ್ಲಮ್ ಬೇಕಾದ್ರೂ ನಾವು ಸೊಲ್ಯೂಷನ್ ಹುಡ್ಕೋಣ. ಪ್ರಾಬ್ಲಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬೇಡ, ನಾವು ಸೊಲ್ಯೂಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಈ ತರ ಎಲ್ಲ ನೀವು ಅನ್ಕೊಳ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಕಾನ್ಫಿಡೆನ್ಸ್ ಹೇಗ್ ಬರ್ಸ್ಕೊಳ್ಳೋದು ಅಂತ. ಸೊ ಸುಮಾರು ಜನ ನೀವು ಮೆಸೇಜಸ್ ಕಳಿಸ್ತೀರಾ, ಇಮೇಲ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ. ನಮ್ಗೆ ಪಬ್ಲಿಕ್ ನಲ್ಲಿ ಮಾತಾಡೋದಿಕ್ಕಾಗಲ್ಲ, ತುಂಬಾ ಭಯ ಆಗತ್ತೆ, ಆಫೀಸ್ ನಲ್ಲಿ ಮಾತಾಡಕ್ ಭಯ ಆಗತ್ತೆ, ಒಂದ್ 4 ಜನದ ಹತ್ರ ಮಾತಾಡಕ್ ಭಯ ಆಗತ್ತೆ, ಏನಾದ್ರು ತಪ್ಪು ಮಾಡ್ಬಿಟ್ರೆ ಅವರೆಲ್ಲ ನಕ್ಬಿಡ್ತಾರೆ ಅಂತ ಅನ್ಕೊಂಡ್ ಭಯ ಆಗತ್ತೆ ಅಂತೆಲ್ಲ ಹೇಳಿ ತುಂಬಾ ಜನ ಮೆಸೇಜಸ್ ಕಳ್ಸಿದೀರಾ. ಸೊ ಅವರೆಲ್ಲರಿಗೂ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದು ಹೇಗೆ ಅಂತ ಹೇಳಿ. ನಾನು ಅಷ್ಟೇನೆ ಒಂದ್ ಕಾಲದಲ್ಲಿ ನಿಮ್ ಶೂಸ್ ನಲ್ಲೇ ಇದ್ದೆ. ಯಾವಾಗ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ನೋ ಅವಾಗ ನನ್ಗೆ ಅನ್ಸ್ತಾ ಇತ್ತು ನನ್ ಕ್ಯಾಮ್ರಾ ಅಪಿಯರೆನ್ಸ್ ಚೆನ್ನಾಗಿಲ್ಲ, ನನ್ ವಾಯ್ಸ್ ಚೆನ್ನಾಗಿಲ್ಲ, ನನ್ಗೆ ಕನ್ನಡದಲ್ಲಿ ಅಷ್ಟೊಂದು ಚೆನ್ನಾಗಿ ಮಾತಾಡಕ್ ಬರೋದಿಲ್ಲ, ಯಾರಪ್ಪ ನನ್ ವಿಡಿಯೋಸ್ ನೋಡ್ತಾರೆ ಅಂತ ಅನ್ಕೊಂಡೆಲ್ಲ ನಾನು ನನ್ನ ಬಗ್ಗೆ ನಾನು ಸೆಲ್ಫ್ ಡೌಟ್ ಮಾಡ್ಕೊಳ್ತಾ ಇದ್ದೆ. ತುಂಬಾ ನನ್ಗೂ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅವಾಗ ಮಾತಾಡೋಕೆ. ಮತ್ತೆ ನಾನು ಇಲ್ಲಿ ಸ್ಕೂಲ್ ನಲ್ಲಿ ಕೆಲಸ ಮಾಡೋದ್ರಿಂದ ಸುಮಾರು ಇಂಟರ್ನ್ಯಾಷನಲ್ ಫ್ಯಾಮಿಲೀಸ್ ಜೊತೆಗೆ ನನ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ, ಅವ್ರ ಜೊತೆ ಎಲ್ಲ ಮಾತಾಡ್ಬೇಕಾಗತ್ತೆ. ಅವಾಗೆಲ್ಲನೂ ತುಂಬಾ ಹೆದರಿಕೆ ಆಗ್ತಾ ಇದ್ದು. ಕಲ್ಚರಲ್ ಡಿಫ್ರೆನ್ಸ್ ಇರುವಾಗ ಅದು ನಾವು ಯಾವ ತರ ಹೇಳ್ತೀವೋ ಅವ್ರು ಯಾವ ತರ ತಗೊಳ್ತಾರೆ ಅದು ತುಂಬಾ ಡಿಫ್ರೆನ್ಸ್ ಆಗ್ಬಿಡತ್ತೆ. ಸೊ ಅದೆಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕು, ತುಂಬಾ ಹುಷಾರಾಗಿರ್ಬೇಕಲ್ವಾ. ಸೊ ಆವಾಗೆಲ್ಲ ನಾನೇನೇನ್ ಟೆಕ್ನಿಕ್ ಯೂಸ್ ಮಾಡಿದೆ, ನನಗೇನೇನ್ ವರ್ಕ್ ಆಗಿದೆ, ಸೊ ಅದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಸ್ಚರ್ ತುಂಬಾ 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 ಇಂಪಾರ್ಟೆಂಟ್. ಸೊ ಇವಾಗ ನೋಡಿ, ಗೂನ್ ಬೆಂಡ್ ಮಾಡ್ಕೊಂಡು ಹಿಂಗ್ ಇಟ್ಕೊಂಡು ತಲೆ ತಗ್ಗಿಸ್ಕೊಂಡು ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಯಾರಿಗ ಅನ್ಸುತ್ತೆ ನಾವು ಕಾನ್ಫಿಡೆಂಟ್ ಆಗಿದೀವಿ ಅಂತ? ಅದೇ ಇವಾಗ ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ ಅಥವಾ ನಿಂತ್ಕೊಳ್ಳಿ. ಇವಾಗ ನಾನು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದೇ ನೀವು ಇವಾಗ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಬಾಡಿನ ಶೋಲ್ಡರ್ ಬ್ಯಾಕ್ ಮಾಡ್ಕೊಳ್ಳಿ, ಚೆಸ್ಟ್ ಮುಂದೆ ಬರ್ಲಿ, ಆಮೇಲಿಂದ ತಲೆ ಎತ್ತಿ ಚಿನ್ ಫಾರ್ವರ್ಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಆವಾಗ ನೋಡಿ ಹೇಗೆ ನಿಮ್ಮ ಪಾಸ್ಚರ್ ಹೆಂಗ್ ಚೇಂಜ್ ಆಯ್ತು. ಆವಾಗ ನೋಡಿ ನೀವು ಈ ಪಾಸ್ಚರ್ ಚೇಂಜ್ ಮಾಡಿದ ತಕ್ಷಣ ನಿಮಗೆ ಹೇಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಸೊ ಈ ಗೂನ್ ಬೆಂಡ್ ಮಾಡ್ಕೊಂಡಿದ್ದಾಗ ಒಂಥರ ಚಿಕ್ಕದಾಗಿ ಕಾಣ್ತೀರಾ ಅಲ್ವಾ? ಅವಾಗ ಏನಾಗುತ್ತೆ, ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನ್ಸುತ್ತೆ. ಅದೇ ನಾವು ಸ್ಟ್ರೈಟ್ ಆಗಿ ನಿಂತ್ಕೊಂಡು ಶೋಲ್ಡರ್ಸ್ನೆಲ್ಲ ಬ್ಯಾಕ್ ಮಾಡಿ, ಚೆಸ್ಟ್ ಫಾರ್ವರ್ಡ್ ಮಾಡಿ, ಚಿನ್ ಫಾರ್ವರ್ಡ್ ಮಾಡಿ, ತಲೆ ಎತ್ತದಾಗ ಏನಾಯ್ತು, ಇಮಿಡಿಯೇಟ್ ಆಗಿ ನೀವು ಎದುರುಗಡೆ ಇರೋರಿಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಕಾಣಿಸುತ್ತೆ ಅಲ್ವಾ? ಸೊ ಪಾಸ್ಚರ್ ತುಂಬಾ ಇಂಪಾರ್ಟೆಂಟ್. ಇದು ಸ್ಟೂಡೆಂಟ್ಸ್ಗಾಗಿರ್ಬೋದು, ಆಫೀಸ್ ನಲ್ಲಿ ಇರೋರ್ಗಾಗಿರ್ಬೋದು, ಇಂಟರ್ವ್ಯೂ ಕೊಡೋರ್ಗಾಗಿರ್ಬೋದು, ಎಲ್ಲರಿಗೂ ಜೀವನದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಪಾಸ್ಚರ್ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮನ್ನ ನೀವು ಯಾವಾಗ್ಲೂ ಚಿಕ್ಕದು ಅಂತ ಅನ್ಕೊಳ್ಬೇಡಿ. ಯಾವಾಗ್ಲೂ ಅಷ್ಟೇನೆ, ಎಲ್ಲ ನಮ್ ತಲೆನಲ್ಲೇ ಇರೋದು. ಸೊ ನಮ್ ತಲೆನಲ್ಲಿ ನನ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ನಾವ್ ಅನ್ಕೊಂಡಾಗ ಅದಕ್ ಬೇಕಾಗೋ ತರ ನಮ್ ಪಾಸ್ಚರು ಆಗತ್ತೆ. ಸೊ ತಲೆನಲ್ಲಿ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಥಾಟ್ಸ್ ಕ್ರಿಯೇಟ್ ಥಿಂಗ್ಸ್ ಅಂತ ಹೇಳ್ತಾರಲ್ವಾ. ಆಮೇಲೆ ನಾವ್ ಏನ್ ಬಿಲೀವ್ ಮಾಡ್ತೀವಿ ಅದೇ ಪಿಕ್ಚರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅದೇ ನಿಜ ಆಗ್ತಾ ಹೋಗುತ್ತೆ ಅಂತ. ಸೊ ನಮ್ ಥಾಟ್ಸ್ ಅಲ್ಲಿ ಏನು, ನನ್ ಕಾನ್ಫಿಡೆನ್ಸ್ ಇಲ್ಲ ಅಂತ ನಾವ್ ಅನ್ಕೊಳ್ತಾ ಇದ್ರೆ ಖಂಡಿತವಾಗ್ಲೂ ನಮ್ ಕಾನ್ಫಿಡೆನ್ಸ್ ಇಲ್ಲದೆ ಇರೋ ತರ ಆಗತ್ತೆ. ಸೊ ಅದಕ್ ಬೇಕಾಗೋ ತರ ಸರ್ಕಮ್ಸ್ಟೆನ್ಸಸ್ ಕೂಡ ಕ್ರಿಯೇಟ್ ಆಗೋಕ್ ಶುರು ಆಗ್ಬಿಡುತ್ತೆ, ಎಲ್ಲಿ ನಮಗೆ ಕಾನ್ಫಿಡೆಂಟ್ ಇಲ್ಲ ಅಂತ ತೋರ್ಸಕ್ ಶುರು ಮಾಡುತ್ತೆ. ಸೊ ಅದಕ್ಕಿಂತ ನಮ್ ಮೈಂಡ್ ಅಲ್ಲಿ ಫಸ್ಟ್ ನಾವು ಥಿಂಕ್ ಮಾಡಕ್ ಶುರು ಮಾಡ್ಬೇಕು. ಐ ಆಮ್ ಕಾನ್ಫಿಡೆಂಟ್ ಇಲ್ದೆ ಹೋದ್ರೂ ಪರವಾಗಿಲ್ಲ, ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್ ಅಂತ ಅನ್ಕೊಂಡು ಸುಮ್ಮನೆ ಹೇಳ್ಕೊಳ್ತಾ ಹೋಗಿ ಐ ಆಮ್ ಕಾನ್ಫಿಡೆಂಟ್ ಅಂತ. ಆಮೇಲೆ ಪಾಸ್ಚರ್, ಆಮೇಲಿಂದ ಏನ್ ಮಾಡಿ, ಯಾವಾಗ್ಲೂ ಅಷ್ಟೇ ನನಗೆ ಈ ಟ್ರಿಕ್ ತುಂಬಾ ವರ್ಕ್ ಆಗಿದೆ. ಸೊ ನಾನು ಏನಾದ್ರು ಒಂದು ಬಿಗ್ ಪ್ರೆಸೆಂಟೇಶನ್ ಇತ್ತು ಅಂತಂದ್ರೆ, ಇವಾಗ ಪೇರೆಂಟ್ ಟೀಚರ್ ಕಾನ್ಫರೆನ್ಸ್ ಇತ್ತು ಅಂತ ಅನ್ಕೊಳ್ಳೋಣ, ಇಲ್ಲ ಗ್ರಾಜುಯೇಷನ್ ಸೆರೆಮನಿ ಆ ತರದ್ದು ಏನಾದ್ರು ಇದ್ದಾಗ, ಇಲ್ಲ ಬೋರ್ಡ್ ಮೀಟಿಂಗ್ಸ್ ಗಳಿತ್ತು ಅಂತಂದಾಗ, ಸೊ ನಾನು ಪ್ರಿಪೇರ್ ಆಗ್ಬೇಕಲ್ವಾ, ಇಲ್ಲ ನಾನೇನೋ ಒಂದು ವರ್ಕ್ಶಾಪ್ ಕೊಡ್ತಾ ಇದ್ದೀನಿ ಅಂತಂದಾಗ, ಸೊ ನಾನ್ ಪ್ರಿಪೇರ್ ಆಗ್ಬೇಕು ಅಂತ ಅವಾಗ ನಾನೇನ್ ಮಾಡ್ತೀನಿ, ನನ್ನ ಮೈಂಡ್ ಅಲ್ಲಿ ಆ ಸೀನ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಫ್ಯೂ ಟ್ರಿಕ್ಸ್ ಅಂಡ್ ಟಿಪ್ಸ್ ಕೊಡ್ತೀನಿ ನಾನು ನಿಮಗೆ, ಆಯ್ತಾ? ಫಸ್ಟ್ ಆಫ್ ಆಲ್ ಪಾಸ್ಚರ್ ಸರಿ ಮಾಡ್ಕೊಳ್ಳಿ, ಆಯ್ತಾ? ಪಾಸ್ಚರ್ ಸರಿ ಮಾಡ್ಕೊಂಡಾದ್ಮೇಲೆ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು, ಮಿರರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಟ್ಟು ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ದ ಬೆಸ್ಟ್,
ಐ ಕ್ಯಾನ್ ಡೂ ಇಟ್ ಅಂತ ಹೇಳ್ಕೊಳ್ತೀನಿ. ಓಕೆನಾ? ಸೊ ಅದನ್ನ ನಾನು ಒಂದು ಸುಮಾರು ಸಲ ಹೇಳ್ತೀನಿ, ನಾನು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡು. ಆಮೇಲಿಂದ ಬೆಸ್ಟ್ ಬಟ್ಟೆ ಹಾಕೊಳ್ತೀನಿ. ಸೊ ತುಂಬಾ 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 ಇಂಪಾರ್ಟೆಂಟು, ನೀವು ಕ್ಲೋದಿಂಗ್ ಅಲ್ಲಿ ಕೂಡ ಕಂಫರ್ಟೇಬಲ್ ಆಗಿರೋದು, ಕ್ಲೋದಿಂಗ್ ಅಲ್ಲಿ ಕೂಡ ನೀವು ಕಾನ್ಫಿಡೆಂಟ್ ಆಗಿರೋದು. ಯಾಕಂದ್ರೆ ಕೆಲವು ಬಟ್ಟೆಗಳು ಇರತ್ತಲ್ವಾ ನಮ್ಮ ಹತ್ರ, ಅದು ಹಾಕೊಂಡಾಗ ಅಯ್ಯೋ ಇದೇನೋ ಈ ಬಟ್ಟೆ ಹಾಕೊಂಡ್ರೆ ಚೆನ್ನಾಗೇ ಕಾಣಲ್ಲ ನಾನು ಅಂತ, ಅಥವಾ ಈ ಕಲರ್ ಹಾಕೊಂಡಾಗ ನಾನ್ ಚೆನ್ನಾಗಿ ಕಾಣಲ್ಲ ಅಂತ ಅನ್ಕೊಂಡು ಯಾರೋ ನಿಮ್ ತಲೆಯಲ್ಲಿ ತುಂಬಿಸ್ಬಿಟ್ಟಿರ್ತಾರೆ, ನಿನ್ ಎಲ್ಲೋ ಕಲರ್ ಹಾಕೊಂಡ್ರೆ ಒಂಚೂರು ಚೆನ್ನಾಗಿ ಕಾಣಲ್ಲ ಕಣೆ, ಈ ಕಲರೇ ಸೂಟ್ ಆಗಲ್ಲ ನಿನ್ಗೆ ಅಂತ. ಸೊ ನೀವ್ ಯಾವಾಗಾದ್ರೂ ನೋಡಿ, ಅವಾಗ ಎಲ್ಲೋ ಕಲರ್ ಹಾಕೊಂಡಾಗ ನೀವು ಚೆನ್ನಾಗ್ ಕಾಣ್ತಾ ಇದ್ದೀರಾ ಅಂತಂದ್ರು ನಿಮ್ ಮನ್ಸಲ್ಲಿ ಕುತ್ಕೊಂಡಿರುತ್ತೆ, ಅಯ್ಯೋ ಎಲ್ಲೋ ಕಲರ್ ಅಯ್ಯೋ ಈ ಬಟ್ಟೆಲಿ ನಾನ್ ಚೆನ್ನಾಗೇ ಕಾಣ್ತಿಲ್ವಲ್ಲಪ್ಪ, ಈ ಕಲರೇ ನಾನ್ ತಗೊಳ್ಬಾರ್ದು ಅಂತ ಅನ್ಕೊಂಡು. ಆದ್ರೆ ನಿಮ್ ಪ್ರೀತಿಯಾದ ಕಲರ್. ಸೊ ಯಾವ್ದೋ ಒಂದು ಫಂಕ್ಷನ್ ಇತ್ತು, ಅವಾಗ ನಾನು ಹೋಗಿದ್ದಾಗ ಯೆಲ್ಲೋ ಕಲರ್ ಸಾರಿ ಉಟ್ಕೊಂಡು ಹೋಗಿದ್ದೆ. ನಂಗೆ ತುಂಬಾ ಖುಷಿಯಾಗಿತ್ತು. ಯೆಲ್ಲೋ ಮತ್ತೆ ರೆಡ್ ಬಾರ್ಡರ್ ಇತ್ತು, ಅದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೆ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತೆಲ್ಲ ಹೇಳಿದ್ರು. ಮತ್ತೆ ಅವಾಗ್ಲೇನೆ ಇನ್ನು ಚಿಕ್ಕವಳಲ್ವಾ, ಅವಾಗ ತಾನೇ ಇನ್ನು ಸಾರಿ ಉಡಕ್ ಶುರು ಮಾಡಿದ್ದಷ್ಟೇನೆ, ಒಂದ್ ಇನ್ನು 14-15 ಇಯರ್ಸ್ ಅಷ್ಟೇ ಅಲ್ವಾ. ಸೊ ನಂಗೆ ತುಂಬಾ ಖುಷಿಯಾಗಿತ್ತು. ಹೋದಾಗ ಫಂಕ್ಷನ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ಅಯ್ಯೋ ಈ ಕಲರ್ ಸೂಟೇ ಆಗ್ತಾ ಇಲ್ಲವಲ್ಲ, ನಿಂಗೆ ಒಂಚೂರು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅಂದ್ಬಿಟ್ಟು. ತಕ್ಷಣ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೋಗಿದ್ದೆ ಅಲ್ವಾ ಮನೆಯಿಂದ, ತಕ್ಷಣ ನನ್ ಕಾನ್ಫಿಡೆನ್ಸ್ ಕಮ್ಮಿ. ಸೊ ನನ್ನ ಶೋಲ್ಡರು ಸ್ಟ್ರೈಟ್ ಆಗಿದ್ದು ಡ್ರಾಪ್ ಆಗೋಯ್ತು. ಆಮೇಲಿಂದ ನಾನು ಹಿಂಗೇ ಇದ್ದೆ, ಅಂದ್ರೆ ಅಯ್ಯೋ ಚೆನ್ನಾಗೇ ಕಾಣ್ತಿಲ್ವೇನೋ. ಯಾರನ್ನಾರು ನೋಡಿದ ತಕ್ಷಣ ಅಷ್ಟೇನೆ, ಅಯ್ಯೋ ಅವ್ರು ನನ್ನ ಸಾರಿ ಬಗ್ಗೆನೆ ಮಾತಾಡ್ಕೊಳ್ತಾ ಇದ್ದಾರೆ, ಅವ್ರು ನನ್ನ ಲುಕ್ಸ್ ಬಗ್ಗೆನೆ ಮಾತಾಡ್ಕೊಳ್ತಾ ಇದ್ದಾರೆ, ಈ ಸಾರಿ ನಂಗೆ ಚೆನ್ನಾಗೇ ಕಾಣ್ತಿಲ್ಲ ಅನ್ಸತ್ತೆ. ಹಿಂದಿನ ಇಡೀ ಪ್ರೋಗ್ರಾಮ್ ಅಲ್ಲಿ ನಾನು ಬರೀ ಅದನ್ನೇ ಥಿಂಕ್ ಮಾಡ್ತಾ ಇದ್ದೆ, ನಂಗೆ ಯೆಲ್ಲೋ ಕಲರ್ ಚೆನ್ನಾಗಿ ಕಾಣಲ್ಲ, ಅಯ್ಯೋ ನಾನ್ ಚೆನ್ನಾಗೇ ಕಾಣ್ತಿಲ್ಲ ಇವತ್ತು, ಎಲ್ಲರೂ ಅದ್ರ ಬಗ್ಗೆನೆ ಮಾತಾಡ್ತಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಯಾರು ನನ್ ಕಡೆ ನೋಡ್ತಾನೂ ಇರ್ಲಿಲ್ಲ, ಎಲ್ಲರೂ ಫಂಕ್ಷನ್ ಎಂಜಾಯ್ ಮಾಡ್ತಾ ಇದ್ರು. ಬರೀ ನನ್ ತಲೆನಲ್ಲಿ ಮಾತ್ರ ನಾನ್ ತುಂಬಿಸ್ಕೊಂತಾ ಹೋಗ್ತಾ ಇದ್ದೆ. ಯಾಕೆ, ನನ್ ಫ್ರೆಂಡ್ ಒಬ್ಳು ಹುಳ ಬಿಟ್ಲಲ್ವಾ, ಚೆನ್ನಾಗಿಲ್ಲ ಈ ಕಲರ್ ಅಂತ ಅಂದ್ಬಿಟ್ಟು. ಅದು ನನ್ ಮನ್ಸಲ್ಲಿ ತುಂಬಾ ವರ್ಷ ತನಕ ಕುತ್ಕೊಂಡಿತ್ತು. ಈವನ್ ಒಂದ್ ಫ್ಯೂ ಇಯರ್ಸ್ ಬ್ಯಾಕ್ ತನಕನೂ ಅಷ್ಟೇನೆ, ಯೆಲ್ಲೋ ಕಲರ್ ನೋಡಿದ ತಕ್ಷಣ ನಾನು ಯಾವತ್ತೂ ಯೆಲ್ಲೋ ಕಲರ್ ಬಟ್ಟೆನೆ ತಗೊಳ್ತಾ ಇರಲ್ಲ ಗೊತ್ತಾ. ಯಾವಾಗ್ಲೂ ನಾನು ಅನ್ಕೊಂತಾ ಇದ್ದೆ, ಇಲ್ಲಪ್ಪ ಯೆಲ್ಲೋ ಕಲರ್ ಚೆನ್ನಾಗ್ ಕಾಣಲ್ಲ. ಆ ಸೀನ್ ತಿರ್ಗಾ ನನ್ನ ಮೈಂಡ್ ಅಲ್ಲಿ ಓಡಕ್ ಶುರುವಾಗ್ಬಿಡ್ತಾ ಇತ್ತು ಗೊತ್ತಾ. ಸೊ ಯಾಕೆ ಅಂತಂದ್ರೆ ನಂದು ಕಂಪ್ಯೂಟರ್ ಮೈಂಡ್ ಇದೆಲ್ಲ, ಆ ಮೈಂಡ್ ಅಲ್ಲಿ ಒಂದು ಕಾರ್ನರ್ ಆಫ್ ದ ಮೈಂಡ್ ಅಲ್ಲಿ ಅದಿನ್ನೂ ಆ ಡೇಟಾ ಹಂಗೆ ಕುತ್ಕೊಂಡ್ಬಿಟ್ಟಿದೆ. ಸೊ ಆ ಡೇಟಾ ನಾನು ತೆಗಿಬೇಕಿತ್ತು. ಸೊ ಅದನ್ನ ನಾನು ಮಾಡ್ಲಿಲ್ಲ. ಸೊ ಅವಾಗ ಏನಾಯ್ತು, ಯಾವಾಗ್ಲೂ ನಾನು ಯೆಲ್ಲೋ ಕಲರ್ ಏನಾದ್ರು ಒಂದ್ ಹಾಕೊಂಡ್ರು ಕೂಡ ನನಗೆ ಕಾನ್ಫಿಡೆನ್ಸ್ ಇರ್ತಾ ಇರ್ಲಿಲ್ಲ. ಆವಾಗ ನನ್ಗೆ ಆಟೋಮೆಟಿಕ್ ಆಗಿ ನನ್ ಕಾನ್ಫಿಡೆನ್ಸ್ ಇಲ್ಲ ಅಂದ ತಕ್ಷಣ ನಾನು ಏನಾದ್ರೂ ಒಂದು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ರಾಂಗ್ ಆಗೇನೆ ಪರ್ಫಾರ್ಮ್ ಆಗುತ್ತೆ. ಆ ದಿನ ಇಡೀ ಅದಕ್ ಬೇಕಾಗೋ ತರ ಹೆಂಗ್ ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಅವತ್ತಿನ ದಿನ ಯಾವ್ದು ಚೆನ್ನಾಗಾಗಲ್ಲ. ಯಾಕೆ ಅಂದ್ರೆ ನನ್ ಮೈಂಡ್ ಅಲ್ಲಿ ತುಂಬಾ ಕುತ್ಕೊಂಡ್ಬಿಟ್ಟಿದೆ ಅಲ್ವಾ, ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡಿದ್ದಿನ ಏನು ಚೆನ್ನಾಗಾಗಲ್ಲ, ನಾನ್ ಚೆನ್ನಾಗ್ ಕಾಣಲ್ಲ ಅಂತ. ಸೊ ಆಟೋಮೆಟಿಕ್ ಆಗಿ ಅದಕ್ ಬೇಕಾಗೋ ತರ ಸರ್ಕಮ್ಸ್ಟೆನ್ಸಸ್, ಸಿಚುವೇಶನ್ಸ್, ಜನಗಳು ಎಲ್ಲ ಕ್ರಿಯೇಟ್ ಆಗ್ತಾ ಇದ್ರು. ಸೊ ಆಮೇಲೆ ಏನಾಯ್ತು, ನಾನು ಯಾವಾಗ ಅದನ್ನ ರಿಮೂವ್ ಮಾಡಿದೆ ನನ್ನ ಮೈಂಡ್ ಇಂದ, ಯಾವಾಗ ಆ ಡೇಟಾ ತೆಗೆದು ಇಲ್ಲ ಐ ಕ್ಯಾನ್ ಲುಕ್ ಗುಡ್ ಇನ್ ಎನಿ ಕ್ಲೋತ್ಸ್, ಎನಿ ಕಲರ್ ಅಂತ ಅನ್ಕೊಂಡು ನನ್ನನ್ನ ನಾನು ಕಾನ್ಫಿಡೆಂಟ್ ಮಾಡಕೊಳಕ್ ಶುರು ಮಾಡಿದೆ. ಸೊ ಅದಕ್ಕೆ ನಾನು ಸಣ್ಣದಾಗಿ ಇಂಟ್ರೊಡ್ಯೂಸ್ ಮಾಡಿದೆ ಗೊತ್ತಾ. ತುಂಬಾ ನೀವು ಡ್ರಾಸ್ಟಿಕ್ ಆಗಿ ಏನಾದ್ರು ಚೇಂಜ್ ಮಾಡಕ್ ಹೋದ್ರೆ, ಸೊ ನಮ್ಮ ಬಾಡಿ ಹೇಗೆ ಕ್ರಿಯೇಟ್ ಆಗಿದೆ ಅಂತಂದ್ರೆ ಅದು ಪ್ರೊಟೆಕ್ಟ್ ಮಾಡೋದಿಕ್ಕೆ ಅಂತಾನೆ ಒಂದು ಶೆಲ್ ಕ್ರಿಯೇಟ್ ಮಾಡ್ಬಿಟ್ಟಿರತ್ತೆ. ಇವಾಗ ಯಾವುದೇ ಒಂದು ಸಿಚುವೇಶನ್ ಆಗಿದೆ ಅಂತಂದ್ರೂ ನಮ್ಮ ಬಾಡಿ ಅದನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಅಂತ ಒಂದು ಶೀಲ್ಡ್ ಕವರ್ ಮಾಡ್ಬಿಟ್ಟಿರತ್ತೆ. ಸೊ ಆ ಶೀಲ್ಡ್ ಅನ್ನ ನಾವ್ ಯಾವಾಗ ಮುರಿತೀವಿ, ಯಾವಾಗ ಅದನ್ನ ನಾವು ಬ್ರೇಕ್ ಮಾಡ್ತೀವಿ, ಅದರಿಂದ ನಾವ್ ಯಾವಾಗ ಹೊರಗ್ ಬರ್ತೀವಿ, ಆವಾಗ್ಲೇನೆ ನಮಗೆ ಅದಕ್ಕೆ ಕಾನ್ಫಿಡೆನ್ಸ್ ಬರೋದು. ಸೊ ಏನ್ ಮಾಡ್ಬೇಕು ನಾವು ಅಂತ ಸಿಚುವೇಶನ್ ಅಲ್ಲಿ, ಒಂದೇ ಸಲ ನಾವು ಡ್ರಾಸ್ಟಿಕ್ ಆಗಿ ಚೇಂಜ್ ಮಾಡಕ್ ಹೋಗ್ತೀವಿ ಅಂತಂದ್ರೆ ನಮ್ಮ ಮೈಂಡ್ ಅದನ್ನ ಒಪ್ಪಲ್ಲ. ಆಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಇನ್ನೂ ಶೀಲ್ಡ್ ಕ್ರಿಯೇಟ್ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಅಂತ ಹೇಳಿ. ಸೊ ಏನಾದ್ರೂ ಒಂದು ನೀವು ಕಾನ್ಫಿಡೆಂಟ್ ಆಗ್ಬೇಕು ಅಂತಂದಾಗ ಸಣ್ಣದಾಗಿ ಇಂಟ್ರೊಡ್ಯೂಸ್ ಮಾಡಕ್ ಹೋಗಿ ತುಂಬಾ ಡ್ರಾಸ್ಟಿಕ್ ಆಗಿ ಚೇಂಜ್ ಮಾಡಿ, ಆವಾಗ ನಿಮ್ಮ ಬಾಡಿ ಅದನ್ನ ಅಕ್ಸೆಪ್ಟ್ ಮಾಡಕ್ ಹೋಗಲ್ಲ. ಸೊ ಅದರಿಂದ ಸಣ್ಣ ಚೇಂಜಸ್. ಸೊ ನಾನೇನ್ ಮಾಡಿದೆ, ಅವಾಗ ಯೆಲ್ಲೋ ಕಲರ್ದು ರಿಬನ್ಸು, ಇಲ್ಲ ಯೆಲ್ಲೋ ಕಲರ್ದು ಇಯರಿಂಗ್ಸು, ಇಲ್ಲ ಯೆಲ್ಲೋ ಕಲರ್ ಬ್ರೇಸ್ಲೆಟ್, ಸೊ ಆ ತರದ್ದು ಹಾಕೊಂಡು ಸಣ್ಣದಾಗಿ ಇಂಟ್ರೊಡ್ಯೂಸ್ ಮಾಡಿದೆ ನನ್ನ ಬಾಡಿಗೆ. ಸೊ ಅವಾಗ ಅದು ತುಂಬಾ ಡ್ರಾಸ್ಟಿಕ್ ಚೇಂಜ್ ಆಗ್ಲಿಲ್ಲ. ಅವಾಗ ನನ್ನ ಬಾಡಿ ನನಗೆ ಅದಕ್ಕೆ ಪ್ರೊಟೆಕ್ಟ್ ಮಾಡಕ್ಕೆ ಅಂತ ಹೇಳಿ ಶೀಲ್ಡ್ ನ ಕ್ರಿಯೇಟ್ ಮಾಡಕ್ ಶುರು. ಸೊ ಅದೇ ತರಾನೇ ನೀವು ಏನಾದ್ರು ಕಾನ್ಫಿಡೆಂಟ್ ಆಗ್ಬೇಕು ಅಂತಂದಾಗ ಸಣ್ಣ ಸ್ಟೆಪ್ಸ್ ತಗೊಳ್ಳಿ, ಸಣ್ಣ ಚೇಂಜಸ್ ಮಾಡಕ್ ಶುರು ಮಾಡಿ. ಸೊ ಬಾಡಿ ಪಾಸ್ಚರ್ ಒಂದು,
ಆಯ್ತಾ, ಫಸ್ಟ್ ಸ್ಟೆಪ್. ಆಮೇಲಿಂದ ನಿಮ್ಗೆ ಕಾನ್ಫಿಡೆಂಟ್ ಆಗೋವಂತ ಕಲರ್. ಸೊ ಇವಾಗ ಯಾವ್ದಾದ್ರು ಒಂದು ಕಲರ್, ಇವಾಗ ನಾನು ರೆಡ್ ಕಲರ್ ಹಾಕೊಂಡ್ರೆ ನಾನು ತುಂಬಾ ಚೆನ್ನಾಗಿ ಕಾಣ್ತೀನಿ, ಇಲ್ಲ ಬ್ಲಾಕ್ ಕಲರ್ ಹಾಕೊಂಡ್ರೆ ನಾನು ತುಂಬಾ ಚೆನ್ನಾಗಿ ಕಾಣ್ತೀನಿ, ಆತರ ಒಂದಿರತ್ತಲ್ವಾ. ಎಲ್ಲರಿಗೂ ಒಂದು ಕಲರ್ ಇರುತ್ತೆ. ಅಥವಾ ಒಂದು ಡ್ರೆಸ್ ಹಾಕೊಂಡಾಗ ಚೆನ್ನಾಗಿ ಕಾಣ್ತೀನಿ, ಅಥವಾ ಒಂದು ಶರ್ಟ್ ಹಾಕೊಂಡಾಗ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಯಾವ್ದಾದ್ರು ಒಂದಾದ್ರು ಬಟ್ಟೆ ಅದೇ ತರ ಇರುತ್ತೆ. ಸೊ ಆ ತರ ಇದ್ದಾಗ ಅದನ್ನ ಹಾಕೊಳ್ಳಿ, ಆಯ್ತಾ. ಸೊ ಅದನ್ನ ಹಾಕೊಂಡಿದ ತಕ್ಷಣನೇ ನಿಮಗೆ 2 ಸ್ಟೆಪ್ ನೀವು ಮೇಲ್ ಹೋಗ್ಬಿಟ್ರಿ. ಸೊ ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಆಯ್ತು, ಪೋಸ್ಟರ್, ಬಟ್ಟೆ. ಸೊ ಅದೆರಡು ಆಯ್ತಾ. ಆಮೇಲಿಂದ ನೀವೇನಾದ್ರೂ ಹೆಂಗಸ್ರಾದ್ರೆ ಮೇಕಪ್ ಮಾಡ್ಕೊಳ್ಳಿ, ಸ್ವಲ್ಪ ಅಟ್ಲೀಸ್ಟ್ ಒಂದು ಲಿಪ್ಸ್ಟಿಕ್ ಆದ್ರೂ ಹಾಕೊಳ್ಳಿ, ಇಲ್ಲ ಮಸ್ಕರ ಹಾಕೊಳ್ಳಿ, ಏನಾದ್ರೂ ಒಂದು ಸಣ್ಣದಾಗಿ ಚೇಂಜಸ್ ತಗೊಂಡ್ ಬನ್ನಿ. ಸೊ ಅವಾಗ ಆಟೋಮೆಟಿಕ್ ಆಗಿ ನೀವು ಚೆನ್ನಾಗಿ ಕಾಣಕ್ ಶುರುವಾಗ್ತೀರಾ. ಇಲ್ಲ ನೀವು ಮೆನ್ ಆಗಿತ್ತು ಅಂತಂದ್ರೆ, ಏನಾದ್ರು ಬಿಯರ್ಡ್ ಎಲ್ಲ ಇತ್ತು ಅಂತಂದ್ರೆ ಸ್ವಲ್ಪ ಗ್ರೂಮ್ ಮಾಡ್ಕೊಳ್ಳಿ ಬಿಯರ್ಡ್ ಅನ್ನ. ಸೊ ಆಟೋಮೆಟಿಕ್ ಆಗಿ ನಿಮ್ಗೆ ಕಾನ್ಫಿಡೆಂಟ್ ಬರಕ್ ಶುರುವಾಗುತ್ತೆ. ಸೊ ಪೋಸ್ಟರು, ಬಟ್ಟೆ ಮತ್ತೆ ಲುಕ್ಸ್, ಆಯ್ತಾ. ಇದು 3 ಬಂದಿದ ತಕ್ಷಣ ಆಮೇಲಿಂದ ನೆಕ್ಸ್ಟ್ ನೀವೇನ್ ಮಾಡ್ತೀರಾ, ಮಾತಾಡಕ್ ಶುರು ಮಾಡ್ತೀರಾ. ಸೊ ನೀವ್ ಏನ್ ಮಾತಾಡ್ಬೇಕು ಅನ್ಕೊಂಡಿದ್ದೀರಾ, ಸಣ್ಣದಾಗಿ ಒಂದು ಸ್ಕ್ರಿಪ್ಟ್ ಬರ್ಕೊಳ್ಳಿ. ಸಣ್ಣದು ಒಂದು 4 ಲೈನ್ ಬರ್ಕೊಂಡ್ರು ಸಾಕು. ಹೆಲೋ, ಹೇಗಿದ್ದೀರಾ ಎಲ್ಲರೂ ಅಂತಂದ್ರು ಸಾಕು, ಅಷ್ಟೇ. ಓಕೆನಾ. ಸೊ ಅದನ್ನ ನೀವು ಮಿರರ್ ಅಲ್ಲಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತೀರಾ. ಒಂದ್ 4 ದಿನ ನಿಮಗೆ ಅನ್ಸುತ್ತೆ, ಏನಪ್ಪಾ ಇದೆಲ್ಲ ಮಾಡ್ತಾ ಇದೀನಿ ಅಂತ. ಫೇಕ್ ಇಟ್ ಅಂಟಿಲ್ ಯು ಮೇಕ್ ಇಟ್. ಯಾರು ನೋಡ್ತಾ ಇಲ್ಲ ಅಲ್ವಾ, ಬರೀ ನೀವೇ ತಾನೇ ನೋಡ್ತಾ ಇರೋದು ಮಿರರ್ ಅಲ್ಲಿ. ಸೊ ಪ್ರಾಕ್ಟೀಸ್ ಮಾಡಕ್ ಶುರು. ಅದೇ ತರ ನಿಮಗೆ ಏನಾದ್ರು ಪ್ರೆಸೆಂಟೇಶನ್ ಕೊಡ್ಬೇಕು ಅಂತಿದ್ರೆ, ನೀವೆಲ್ಲ ಪ್ರೆಸೆಂಟೇಶನ್ ಮೊದಲೇ ಪ್ರಿಪೇರ್ ಮಾಡಿರ್ತೀರಲ್ಲ, ಅದನ್ನ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಕೊಡಕ್ ಶುರು ಮಾಡಿ. ಸೊ ಆ ಪ್ರೆಸೆಂಟೇಶನ್ ನ ಹೇಗೆ ನೀವು ಆಫೀಸಲ್ಲಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ಯಾವ್ದಾದ್ರು ಒಂದು ಸ್ಕೂಲಲ್ಲಿ ನೀವು ಟೀಚರ್ ಆಗಿದ್ದೀರಾ ಅಂತಂದ್ರೆ ಹೇಗೆ ನೀವು ಒಂದು ಕ್ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಇಲ್ಲ ಪ್ರಿನ್ಸಿಪಲ್ ಹತ್ರ ಏನಾದ್ರು ಮಾತಾಡಕ್ಕಿದೆ ಅಂತದ, ಏನಾದ್ರೂ ಒಂದು. ಸೊ ಕನ್ನಡಿನಲ್ಲಿ ನೀವು ಆ ಪ್ರೆಸೆಂಟೇಶನ್ ಕೊಡಕ್ ಶುರು ಮಾಡಿ, ಇಲ್ಲ ಕ್ಲಾಸ್ ತಗೊಳಕ್ ಶುರು ಮಾಡಿ, ಯಾವ್ದಾದ್ರು ಪರವಾಗಿಲ್ಲ. ವರ್ಕ್ಶಾಪ್ ಏನಾದ್ರು ತಗೊಳ್ತಾ ಇದ್ದೀರಾ ಅಂದ್ರೆ ಅದನ್ನ ತಗೊಳಕ್ ಶುರು ಮಾಡಿ. ಇಲ್ಲ ನಂತರ ಏನಾದ್ರು ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಸ್ಕ್ರಿಪ್ಟಿಂಗ್ ಮಾಡ್ಕೊಂಡು ಅದನ್ನ ಕನ್ನಡಿ ಮುಂದೆ ಪ್ರಿಪೇರ್ ಮಾಡ್ಕೊಳ್ಳಿ. ಆಮೇಲಿಂದ ಏನ್ ಮಾಡ್ತೀರಾ, ನೀವು ರಾತ್ರಿ ಮಲ್ಕೊಳಕ್ ಮುಂಚೆ ಅದೇ ಸೇಮ್ ನೀವು ಕನ್ನಡಿ ಮುಂದೆ ಏನ್ ಮಾತಾಡ್ಕೊಂಡಿದ್ದೀರಾ, ಸೊ ಅದನ್ನ ನೀವು ಕಣ್ಮುಚ್ಕೊಂಡು ನಿಮ್ಮ ಮೈಂಡ್ ಅಲ್ಲಿ ನೀವು ಅದನ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಆಸ್ ಇಫ್ ನೀವು ಆಲ್ರೆಡಿ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀರಾ ಅಂತ. ಸೊ ನೀವು ಯಾವ ಬಟ್ಟೆ ಹಾಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ಡಿಸೈಡ್ ಮಾಡಿರ್ತೀರಾ ಅಲ್ವಾ. ಸೊ ಆ ಬಟ್ಟೆನ ನೀವು ಆಲ್ರೆಡಿ ನಿಮ್ ಮೈಂಡ್ ಅಲ್ಲಿ ಇರೋ ಪಿಕ್ಚರ್ ಅಲ್ಲಿ ನೀವು ಹಾಕೊಂಡಿದ್ದೀರಾ. ಸೊ ಎಲ್ಲರೂ ನಿಮ್ಮ ಕೊಲೀಗ್ಸ್ ಇರ್ಬೋದು ಅಥವಾ ನಿಮ್ ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲಿ ನೀವು ಪ್ರೆಸೆಂಟೇಶನ್ ಕೊಡ್ಬೇಕು ಅನ್ಕೊಂಡಿದ್ದೀರಾ, ಎಲ್ಲಿ ಕ್ಲಾಸ್ ಕೊಡ್ಬೇಕು ಅನ್ಕೊಂಡಿದ್ದೀರಾ, ಸೊ ಯಾವ್ದು ಒಂದು ಸಿಚುವೇಶನ್ ಇದೆ ಅದನ್ನ ನೀವು ಮೈಂಡ್ ಅಲ್ಲಿ ಕ್ರಿಯೇಟ್ ಮಾಡಿ, ಆಯ್ತಾ. ಆಮೇಲಿಂದ ನೀವು ಸೇಮ್ ಅದ್ ಏನ್ ಆಗತ್ತೆ ಅದನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ತೀರಾ ನಿಮ್ ಮೈಂಡ್ ಅಲ್ಲಿ. ಸೊ ಯು ಆರ್ ಆಲ್ರೆಡಿ ಪ್ರಿಪೇರಿಂಗ್, ಮೈಂಡ್ ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಸೊ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ, ಹಿಂಗ್ ಪೋಸ್ಚರ್ ಇಟ್ಕೊಂಡಿದ್ದೀರಾ, ನೋಡಕ್ ಚೆನ್ನಾಗ್ ಕಾಣ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಫ್ಲೋ ಅಲ್ಲಿ ಬರ್ತಾ ಇದೆ ನಿಮ್ ಇನ್ಫಾರ್ಮೇಶನ್ಸ್ ಎಲ್ಲಾನು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಮೇಲಿಂದ ಎಲ್ಲರೂ ಅಪ್ಲೋಡ್ ಮಾಡ್ತಾ ಇದ್ದಾರೆ ನಿಮಗೆ, ಎಲ್ಲರೂ ಸೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು, ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ನಿಮ್ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲರೂ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಎಲ್ಲರೂ ನಿಮ್ಮನ್ನ ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ. ಆವಾಗ ನೀವು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ ಅಂತ. ಇದಿಷ್ಟು ನೋಡಿ ಮೂವಿ ತರ ನೋಡ್ಬೇಕು. ನೀವು ಆಲ್ರೆಡಿ ಒಂದು ಮೂವಿ ನೋಡ್ತಾ ಇದ್ದೀರಾ ಅಂತ, ಅದರಲ್ಲಿ ನೀವೇನೆ ಡೈರೆಕ್ಟರು, ನೀವೇನೆ ಪ್ರೊಡ್ಯೂಸರು, ನೀವೇನೆ ಸ್ಕ್ರಿಪ್ಟ್ ರೈಟರು, ನೀವೇನೆ ಆಕ್ಟರು, ಮೇನ್ ಆಕ್ಟರ್, ಆಯ್ತಾ, ಸೈಡ್ ಆಕ್ಟರ್ ಏನಲ್ಲ. ಸೊ ನೀವೇ ಮೇನ್ ಆಕ್ಟರ್. ಸೊ ಈ ತರ ಮಾಡಕ್ ಕ್ರಿಯೇಟ್ ಮಾಡ್ತೀರಾ. ಇದು ಒಂದೇ ದಿನಕ್ಕಾಗಲ್ಲ, ಆಯ್ತಾ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಆ ತರ. ಸೊ ಪ್ರಾಕ್ಟೀಸ್ ಮಾಡಿ 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 ಆಮೇಲಿಂದ ಯಾವತ್ತು ನಿಮ್ಗೆ ಪ್ರೆಸೆಂಟೇಶನ್ ಇರುತ್ತೆ, ವರ್ಕ್ಶಾಪ್ ಇರುತ್ತೆ, ಅಥವಾ ಯಾವ್ದಾದ್ರು ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀರಾ, ವೆಡ್ಡಿಂಗ್ ಹೋಗ್ತಾ ಇದ್ದೀರಾ, ಏನಾದ್ರೂ ಒಂದು ಸಿಚುವೇಶನ್ ಇರುತ್ತೆ, ಅವತ್ತಿನ ದಿನ ಮಾರ್ನಿಂಗ್ ಅಲ್ಲಿ ನೀವು ಡಿಕ್ಲೇರ್ ಟು ದ ಯೂನಿವರ್ಸ್ ಮಾಡ್ತೀರಾ. ಐ ಡಿಕ್ಲೇರ್ ಟು ದ ಯೂನಿವರ್ಸ್, ಇವತ್ತಿನ ದಿನ ನಂದು ತುಂಬಾ ಚೆನ್ನಾಗಿರುತ್ತೆ, ಇವತ್ ನಾನು ನನ್ನ ಫ್ರೆಂಡ್ಸ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ, ನಮ್ಮ ಮನೇಲಿ ಆಗ್ತಾ ಇರೋ ಪಾರ್ಟಿ ತುಂಬಾ ಚೆನ್ನಾಗಿದೆ, ನಾನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ, ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ, ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಅಂತ. ಮನೇಲಿ ಏನಾದ್ರು ಪಾರ್ಟಿ ಇತ್ತು ಅಂದಾಗೆಲ್ಲ, ವೆಡ್ಡಿಂಗ್ ಹೋಗ್ತಾ ಇದ್ದೀರಾ, ಯಾವ ಪಾರ್ಟಿ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದಾಗೆಲ್ಲ, ಪ್ರೆಸೆಂಟೇಶನ್ ಇತ್ತು ಅಂತಂದ್ರೆ ನಾನು ತುಂಬಾ ಚೆನ್ನಾಗಿರೋ ಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ, ಸೂಪರ್ ಆಗಿದೆ, ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ, ಸೂಪರ್ ಆಗಿ ಕಾಣ್ತಾ ಇದ್ದೀನಿ, ನಾನು ಡ್ರೆಸ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ಎಲ್ಲರೂ ನನ್ನನ್ನ ತುಂಬಾ ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆ ತರ ನೀವು ಮೈಂಡ್ ಅಲ್ಲಿ ನೀವು ಡಿಕ್ಲೇರ್ ಟು ದ ಯೂನಿವರ್ಸ್ ಮಾಡ್ತೀರಾ. ಇಲ್ಲ ಬರಿಬೇಕು ಅಂತಿದ್ರೆ ಡಿಕ್ಲೇರ್ ಟು ದ ಯೂನಿವರ್ಸ್ಗೆ ಅದ್ರದ್ದು ಒಂದು ವಿಡಿಯೋ ಇದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ, ಬೇಕಂದ್ರೆ ವಾಚ್ ಮಾಡಿ. ಸೊ ಅದು ಈ ತರ ಎಲ್ಲ ಸಣ್ಣ ಸಣ್ಣ ಸ್ಟೆಪ್ ತಗೊಂಡಾಗ ನೀವು
ಆಟೋಮೆಟಿಕ್ ಆಗಿ ನೋಡ್ತೀರಾ ಕಾನ್ಫಿಡೆಂಟ್ ಆಗ್ತಾ ಹೋಗ್ತೀರಾ. ಆಮೇಲೆ ನಿಮ್ ಮನ್ಸಲ್ಲಿ ಯಾವಾಗ್ಲೂ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳ್ತಾ ಹೋಗಿ. ನೀವು ಎಷ್ಟು ಸಲ ನೀವು ರೆಪಿಟೇಷನ್ ಮಾಡ್ತಾ ಇರ್ತೀರಾ, ರೆಪಿಟೇಷನ್ ಮಾಡಿದಷ್ಟು ನೀವು ಇದು ಆಟೋ ಸಜೆಷನ್ ಕೊಡ್ತಾ ಇದ್ದೀರಾ ನಿಮ್ಮ ಮೈಂಡ್ಗೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ. ಅಂದ್ರೆ ನಾನು ಇದು ಆಲ್ರೆಡಿ ಇದೀನಿ ಅಂತ ಅನ್ಕೊಂಡು ಐ ಆಮ್ ಅಂತ ಅನ್ಬಿಟ್ಟು ಏನೆಲ್ಲ ಸೆಂಟೆನ್ಸ್ ನೀವು ಹೇಳ್ತೀರಾ ಅದು ನಿಮ್ಮ ಆಟೋ ಸಜೆಷನ್ ಆಗತ್ತೆ, ಅಫರ್ಮೇಶನ್ ಆಗತ್ತೆ, ಅದು ನಿಮ್ಮ ಕ್ವಾಲಿಟಿ ಆಗಕ್ ಶುರುವಾಗತ್ತೆ. ಸೊ ಅದನ್ನ ನೀವು ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ರೀಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀರಾ. ಇದು ನಾನು ಆಲ್ರೆಡಿ ಆಗ್ಬಿಟ್ಟಿದೀನಿ ಅಂತ, ಐ ಆಮ್ ಅಂದ್ರೆ ಆಲ್ರೆಡಿ ಆಗ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡು. ಸೊ ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳಿದ ತಕ್ಷಣ ನೀವು ಕಾನ್ಫಿಡೆಂಟ್ ಆಗೋದಿಕ್ಕೆ ಎಲ್ಲ ತರ ತಯಾರಿ ಮಾಡ್ಕೊಳಕ್ ಶುರು ಮಾಡ್ತೀರಾ. ಸೊ ಒಂದೊಂದೇ ಸ್ಟೆಪ್ಸ್ ಈ ತರದನ್ನ ಫಾಲೋ ಮಾಡಿದಾಗ ನೀವು ನೋಡ್ತೀರಾ ನಿಮ್ಮಲ್ಲಿ ಹೇಗೆ ಕಾನ್ಫಿಡೆನ್ಸ್ ಆದಾಗ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ನೀವು ಕಾನ್ಫಿಡೆಂಟ್ ಆಗಿ ಎಲ್ ಬೇಕಾದ್ರೂ ಏನ್ ಬೇಕಾದ್ರೂ ನಿಂತ್ಕೊಂಡು ಆರಾಮಾಗಿ ಮಾತಾಡಕ್ ಶುರು ಮಾಡ್ತೀರಾ. ಸೊ ಈ ತರ ನೀವು ಟ್ರೈ ಮಾಡಕ್ ಶುರು ಮಾಡಿ. ಆಮೇಲೆ ಹಾಗೇನೆ ನಿಮ್ಮ ಫೋನ್ ಇರತ್ತಲ್ವಾ, ಫೋನಲ್ಲೂ ಅಷ್ಟೇನೆ ಸುಮ್ನೆ ರೆಕಾರ್ಡ್ ಮಾಡಕ್ ಶುರು ಮಾಡಿ. ನೀವು ಟೀಚರ್ ಆಗಿದ್ದೀರಾ ಅಂತ ಅನ್ಕೊ, ಒಂದು ಕ್ಲಾಸ್ ಕೊಡ್ಬೇಕಾಗಿದೆ ಅಂತಂದಾಗ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ನೀವು ಕ್ಲಾಸ್ ಕೊಡ್ತಾ ಇರೋದಿರಾ. ಆಮೇಲಿಂದ ಅದನ್ನ ವಿಡಿಯೋ ವಾಚ್ ಮಾಡಿ ಅವಾಗ ನೀವು ನೋಡಿ ನಿಮ್ಮ ಬಾಡಿ ಪಾಸ್ಚರ್ ಹೇಗಿದೆ, ನಿಮ್ಮ ಲ್ಯಾಂಗ್ವೇಜ್ ಹೇಗ್ ಬರ್ತಾ ಇದೆ, ನೀವು ಯಾವ ತರ ನೋಡ್ತಾ ಇದ್ದೀರಾ, ಯಾವ ತರ ಕಾಣ್ತಾ ಇದ್ದೀರಾ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಹೇಳಿ ಆವಾಗ ಕರೆಕ್ಷನ್ಸ್ ಮಾಡ್ಕೊಳ್ತಾ ಬನ್ನಿ. ಇವಾಗ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀರಾ ಅಂತಂದ್ರು ಅದೇ ತರಾನೇ ಮಾಡಿ. ಸೊ ಹೀಗೆ ನೀವು ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ತೀರಾ. ಸೊ ಅದೇ ನೀವೇನಾದ್ರೂ ಒಂದು ಇಂಟರ್ವ್ಯೂ ಕೊಡಕ್ ಹೋಗ್ತಾ ಇದ್ದೀರಾ ಅಂತಂದಾಗ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಮೈಂಡ್ ಅಲ್ಲಿ. ನೀವು ಹೇಗೆ ಹೇಳ್ತಾ ಇದ್ದೀರಾ, ಸೊ ನೀವು ಹೇಗೆ ಎಲ್ಲ ಆನ್ಸರ್ ಮಾಡ್ತಾ ಇದ್ದೀರಾ, ಹೇಗೆ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದೀರಾ, ಹೇಗೆ ಅವ್ರು ನಿಮ್ಮನ್ನ ಕಂಗ್ರಾಚುಲೇಟ್ ಮಾಡ್ತಾರೆ, ಅವಾಗ ನೋಡ್ತೀರಾ ಆಲ್ರೆಡಿ ನಿಮ್ ಮೈಂಡ್ ಅಲ್ಲಿ ಆ ಸಿಚುವೇಶನ್ ಆ ಇವೆಂಟ್ ಅನ್ನ ನೀವು ಕ್ರಿಯೇಟ್ ಮಾಡಿರೋದಕ್ಕೆ. ಸೊ ನಿಮ್ಮ ರಿಯಲ್ ಲೈಫ್ ಅಲ್ಲೂ ಕೂಡ ನೀವು ಅನ್ಕೊಂಡಿದ್ ತರಾನೇ ಅದು ಆಗುತ್ತೆ. ಈ ಸಣ್ಣ ಸಣ್ಣ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಕಾನ್ಫಿಡೆನ್ಸ್ ಅನ್ನ ನೀವು ಬೆಳೆಸ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ನಿಮ್ಮ ಮೈಂಡ್ ಅನ್ನ ನೀವು ಟ್ರಿಕ್ ಮಾಡೋದು, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಈ ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ನಿಮ್ಮ ಇಮೇಜ್ ಅನ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಹೇಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅಂತ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ. ಮಚ್ ಫಾರ್ ವಾಚಿಂಗ್.